ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ತುಂಬ ರುಚಿಕರವಾದ ಬಾಂಗಡೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಇದು ಅನ್ನ ಮುದ್ದೆಗೆಲ್ಲ ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತಷ್ಟು ಇಂತಹ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾನಿಲ್ಲಿ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನಿಗೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಇಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆನಂತರ ನಾನಿಲ್ಲಿ ನಾಟಿ ಬೆಳ್ಳುಳ್ಳಿನ ಒಂದು 3 ಗೆಡ್ಡೆ ಹಾಕ್ಕೊಂಡಿದ್ದೀನಿ, 3ರಿಂದ 4 ಗೆಡ್ಡೆ. ಆನಂತರ ನಾನಿಲ್ಲಿ ಕರಿಬೇವು ಎಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಒಂದು ಎಸ್ಲು ಫುಲ್ ಹಾಕ್ಕೊಂಡಿದ್ದೀನಿ. ಒಂದು 5ರಿಂದ 8 ಕಾಳಷ್ಟು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕರಿಬೇವಿನ ಎಲೆ ಹಾಕ್ಕೊಂಡ್ರೆ ಫಿಶ್ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಜೀರಿಗೆ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆನಂತರ ನಾನಿಲ್ಲಿ ಮೆಂತ್ಯಕಾಳನ್ನು ಕೂಡ 1 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೆಂತ್ಯಕಾಳು ಹಾಕೋದ್ರಿಂದ ಸಾಂಬಾರು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟೇ ಬಂದು ಇಲ್ಲಿ ಮೆಂತ್ಯಕಾಳು. ಆಮೇಲೆ ಲವಂಗ ಹಾಕ್ಕೊಂಡಿದ್ದೀನಿ, ಒಂದು 4 ಲವಂಗ, 1 ಟೀ ಸ್ಪೂನಷ್ಟು ಗಸಗಸೆ, ಆಮೇಲೆ ಒಂದು ಟೊಮೊಟೊನೂ ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು. ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ. ನಿಮಗೆ ತೆಳುವಾಗಿ ಬೇಕು ಸಾಂಬಾರು ಅಂದರೆ ತೆಂಗಿನಕಾಯಿನ ಕಮ್ಮಿನೇ ಹಾಕ್ಕೊಳ್ಳಿ, ಇಲ್ಲ ನಮಗೆ ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕಮ್ಮಿನ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ. ಆನಂತರ ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಕಡಲೆ ಕೂಡ ಹುರಿಗಡಲೆನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇದು ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗೆ ಹಾಕೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬಾ ಬೇಡ, ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಆನಂತರ ನಾನು ಇಲ್ಲೆಲ್ಲನೂ ಕೂಡ ಗ್ರೈಂಡರ್ಗೆ ಇಲ್ಲಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಆರಬೇಕಿದು, ರುಬ್ಕೊಳ್ಳೋಕ್ಕಿಂತ ಮುಂಚೆ ಇದು ಸ್ವಲ್ಪ ಚೆನ್ನಾಗಿ ಆರಬೇಕು, ತಣ್ಣಗಾಗಬೇಕಿದು. ಆನಂತರ ನಾನಿಲ್ಲಿ ಒಂದು 2 ಸ್ಪೂನು ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಧನಿಯಾ ಪೌಡರ್, ಸಾಂಬಾರು ಬೀಜ, ಅದನ್ನು ಕೂಡ ಸಾಂಬಾರು ಪೌಡರಲ್ಲ ಇದು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು, ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ಇಲ್ಲೊಂದು ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು, ಸ್ವಲ್ಪ ಸಾಸಿವೆನೂ ಕೂಡ ಹಾಕ್ಕೊಬೇಕು. ಆಮೇಲೆ ನಾನಿಲ್ಲಿ ಒಂದು ಈರುಳ್ಳಿ, 1 ಎಸ್ಲು ಕರಿಬೇವು ಕೂಡ ಇಲ್ಲಿ ನಾನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಮಸಾಲೆನೂ ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು. ಇದು ಆಲ್ರೆಡಿ ಫ್ರೈ ಆಗಿದೆ, ಬಟ್ ಇದು ಈ ಎಣ್ಣೆಯಲ್ಲೂ ಕೂಡ ಒಂದು ಸ್ವಲ್ಪ ಫ್ರೈ ಮಾಡಬೇಕು, ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಬಿಸಿನೀರನ್ನು ಇದಕ್ಕೆ ಹಾಕ್ಕೋಬೇಕು. ಬಿಸಿನೀರನ್ನೇ ಹಾಕ್ಕೊಳ್ಳಿ, ತಣ್ಣೀರನ್ನು ಹಾಕ್ಕೋಬೇಡಿ. ನೀವು ಬಿಸಿನೀರು ಆ್ಯಡ್ ಮಾಡಿಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಬಿಸಿನೀರನ್ನೇ ಹಾಕ್ಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ತೆಳುವಾಗೇ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಹುಣಸೆ ರಸನ ಕಿವುಚ್ಕೊಂಡು ಇಲ್ಲಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಇದು ಕುದಿ ಬರಬೇಕು, ಉಪ್ಪನ್ನು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬಿಟ್ಟು ನೀಟಾಗಿ ಕುದಿಸ್ಬೇಕಿದು. ಇದ್ರದ್ದು ಘಮ ಫ್ಲೇವರ್ ಬಿಡುತ್ತೆ, ಅಲ್ಲಿವರೆಗೂ ಕೂಡ ಇದು ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಬೇಕಿದು. ಒಂದು 5-6 ನಿಮಿಷನಾದ್ರೂ ಸರಿ, ಇದು ಒಂದು ಕುದಿ ಬರಬೇಕಿದು, ಉಕ್ಕೋವರೆಗೂ ಕೂಡ ಕುದಿ ಬರಬೇಕಿದು. ಈಗ ನೋಡಿ, ಈಗ ಚೆನ್ನಾಗಿ ಕುದಿ ಬಂದಿದೆ ಇದು. ಇವಾಗ ನಾನೀಗ ಇದರೊಳಗಡೆ ಒಂದೊಂದಾಗಿ ಮೀನನ್ನು ಹಾಕ್ತಾಯಿದ್ದೀನಿ, ಬಾಂಗಡೆ ಮೀನನ್ನು. ನಾನಿಲ್ಲಿ ಫಿಶ್ನ ಹಾಫ್ ಕಟ್ ಮಾಡ್ಕೊಂಡಿಲ್ಲ, ಒಂದೊಂದು ಫುಲ್ ಕೂಡ ನಾನಿಲ್ಲಿ ಫಿಶ್ನ ಹಾಕ್ಕೊಂಡಿದ್ದೀನಿ. ಇದು ಮುಳುಗಬೇಕು, ಇದು ಸಾಂಬಾರಿಗೆ ಫಿಶ್ ಫುಲ್ ಮುಳುಗಬೇಕು, ಆ ಥರ ಹಾಕಬೇಕು. ಮೇಲೆ ಮೀನು ಸಾಂಬಾರಿಂದ ಮೇಲೆ ಬರಬಾರ್ದು ಮೀನು, ಸಾಂಬಾರು ಒಳಗಡೆ ಫುಲ್ಲು ಮುಳುಗೋಗ್ಬೇಕು ಮೀನು. ಆ ಥರ ಪಾತ್ರೆನ ಇಟ್ಕೊಂಡು ನೀವು ಕುದಿಸ್ಕೊಳ್ಳಿ. ಇದು ಸಾಂಬಾರು ಒಂದು 5 ನಿಮಿಷ, ಒಂದು 4 ನಿಮಿಷ ಕುದ್ರೆ ಸಾಕು. ಫಿಶ್ ಏನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಮಟನ್ ಚಿಕನ್ ಥರ
ಒಂದು ಸರ್ವ್ ಮಾಡಿಕೊಂಡು ಊಟ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಧ್ಯಾಹ್ನ ಮಾಡಿ ನೈಟು ಊಟ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.